ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿನು ಚಾನಲ್. ಇವತ್ತು ನಾವು ಸ್ಪೈಸಿ ಟೇಸ್ಟಿ ಚಿಕನ್ ಫ್ರೈ ಮಾಡೋಣ ಬನ್ನಿ. ಮೊದಲಿಗೆ ಒಂದು ಚಿಕ್ಕ ಜಾರಿಗೆ ಸ್ವಲ್ಪ ಪುದೀನ, ಕೊತ್ತಂಬರಿ, ಬೆಳ್ಳುಳ್ಳಿ, ಶುಂಠಿ, ಅರ್ಧ ಚಕ್ಕೆ, ಒಂದು 4 ಲವಂಗ, ಒಂದು ಏಲಕ್ಕಿ ಸಹ ಹಾಕಿ ಒಂದು 5 ಹಸಿಮೆಣಸಿನಕಾಯಿಯನ್ನು ಸಹ ಹಾಕಿಕೊಂಡು ರುಬ್ಬಿಟ್ಟುಕೊಂಡು ನಂತರ ಅದೇ ಜಾರಿಗೆ 2 ಈರುಳ್ಳಿ ಸಹ ರುಬ್ಬಿಕೊಳ್ಳೋಣ. ರುಬ್ಬಿಟ್ಟುಕೊಂಡು ಪಕ್ಕದಲ್ಲಿ ಇಟ್ಟುಕೊಳ್ಳಿ. ನಂತರ ಅದೇ ಜಾರಿಗೆ 2 ಟೊಮೆಟೊ ಸಹ ಪೇಸ್ಟ್ ಮಾಡಿ ಪಕ್ಕದಲ್ಲಿಟ್ಟುಕೊಳ್ಳೋಣ. ಈಗ ಬಾಣಲಿಗೆ ಸ್ವಲ್ಪ ಎಣ್ಣೆ ಸೇರಿಸಿ ಅದಕ್ಕೆ ಸ್ವಲ್ಪ ಚಕ್ಕೆ, ಲವಂಗ, ಏಲಕ್ಕಿ ಸಹ ಸೇರಿಸಿ ಮೊದಲೇ ಪೇಸ್ಟ್ ಮಾಡಿಕೊಂಡ ಈರುಳ್ಳಿ ಪೇಸ್ಟ್ ಸಹ ಸೇರಿಸಿಕೊಳ್ಳೋಣ. ಅದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ. ಬೇಯಿಸ್ಕೊಂಡ ನಂತರ ಅದಕ್ಕೆ ಸ್ವಲ್ಪ ಹಸಿ ವಾಸನೆ ಹೋಗಲಿ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ. ಮಾಡ್ಕೊಂಡ ನಂತರ ಟೊಮೆಟೊ ಪೇಸ್ಟ್ ಮಾಡ್ಕೊಂಡಿರೋದು ಸಹ ಅದಕ್ಕೆ ಸೇರಿಸ್ಕೊಳ್ಳೋಣ. ಅದು ಸ್ವಲ್ಪ ಬೇಯಬೇಕು. ಅದು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಬೇಕು. ಅದು ಸ್ವಲ್ಪ ಹಸಿ ವಾಸನೆ ಹೋಗಬೇಕು. ಅಲ್ಲಿವರೆಗೆ ಅದನ್ನು ಬಾಡಿಸ್ಕೊಳ್ಳೋಣ. ಬಾಡಿಸಿದ ನಂತರ ಅದಕ್ಕೆ ತೊಳೆದಿಟ್ಟುಕೊಂಡ ಚಿಕನ್ ಸೇರಿಸ್ಕೊಳ್ಳೋಣ. ಚಿಕನ್ ಸೇರಿಸಿದ ನಂತರ ಸ್ವಲ್ಪ ಫ್ರೈ ಮಾಡಿಕೊಂಡು ಒಂದು ಅರ್ಧ ಸ್ಪೂನ್ ಅರಿಶಿನ ಹಾಕ್ಕೊಳ್ಳೋಣ. ಹಾಕ್ಕೊಂಡ ನಂತರ ಸ್ವಲ್ಪ ಫ್ರೈ ಆಗಲಿ. ಫ್ರೈ ಆದ ನಂತರ ಫ್ರೈ ಮಾಡ್ಕೊಳ್ಳೋಣ. ಆಗ್ತಾಯಿದೆ ಇವಾಗ. ಆಗಿದ ನಂತರ ಸ್ವಲ್ಪ ಉಪ್ಪನ್ನು ಸಹ ಸೇರಿಸ್ಕೊಳ್ಳೋಣ. ಉಪ್ಪು ಹಾಕಿದ ನಂತರ ಬಾಡಲಿ ಅದು ಸ್ವಲ್ಪ ಉಪ್ಪೆಲ್ಲ ಇಟ್ಕೊಳ್ಳಿ. ಚಿಕನ್ಗೆ ಅದು ಚೆನ್ನಾಗಿ ಬೇಯಲಿ. ಸ್ವಲ್ಪ ಉಪ್ಪು ಇಟ್ಕೊಳ್ಬೇಕು, ಸ್ವಲ್ಪ ಎಣ್ಣೆ ಬಿಟ್ಕೊಳ್ಬೇಕು. ಅದು ಆವಾಗ ಚೆನ್ನಾಗಿರುತ್ತೆ. ಅದಕ್ಕೆ 2 ಸ್ಪೂನ್ ಧನಿಯಾ ಪೌಡರ್ ಸಹ ಸೇರಿಸ್ಕೊಳ್ಳೋಣ. ಇವಾಗ ಅದು ಸ್ವಲ್ಪ ಫ್ರೈ ಆಗಬೇಕು. ಫ್ರೈ ಆಗಲಿ. ನಂತರ ಅದಕ್ಕೆ 1.5 ಸ್ಪೂನ್ 1.5 ಸ್ಪೂನ್ ಅಚ್ಚ ಖಾರದ ಪುಡಿ ಸಹ ಹಾಕಿಕೊಳ್ಳೋಣ. ಹಾಕಿಕೊಂಡ ನಂತರ ಇವಾಗ ಮೊದಲೇ ರುಬ್ಬಿಟ್ಟುಕೊಂಡ ಮಿಶ್ರಣ ಪುದೀನ ಪೇಸ್ಟ್ ಅದನ್ನು ಸಹ ಸೇರಿಸ್ಕೊಳ್ಳೋಣ. ಪೇಸ್ಟ್ ಹಾಕಿದ ನಂತರ ಸ್ವಲ್ಪ ನೀರನ್ನು ಸಹ ಸೇರಿಸ್ಕೊಳ್ಳೋಣ. ಆ ಪೇಸ್ಟ್ ಹಾಕಿ ಸ್ವಲ್ಪ ನೀರು ಹಾಕಿದ ನಂತರ ಅದನ್ನು ಸ್ವಲ್ಪ ಒಂದು 10 ರಿಂದ 15 ನಿಮಿಷ ಬೇಯಿಸ್ಕೊಳ್ಬೇಕು. ಅದನ್ನು ಇವಾಗ ಮುಚ್ಚಿಟ್ಟುಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಕೊಂಡು ಮುಚ್ಚಿಟ್ಕೊಳ್ಳೋಣ. 10 ರಿಂದ ಒಂದು 15 ನಿಮಿಷ ಬೇಯಬೇಕದು ಚೆನ್ನಾಗಿ. ಹಸಿ ಸ್ಮೆಲ್ ಅದೆಲ್ಲ ಹೋಗಿ ಚಿಕನ್ ಸ್ವಲ್ಪ ಬೆಂದರೆ ತುಂಬ ಟೇಸ್ಟಿಯಾಗಿ ತಿನ್ನೋಕ್ಕೆ ಸೂಪರಾಗಿರುತ್ತೆ. ಇವಾಗ ಮುಚ್ಚಿಡೋಣ. ಮುಚ್ಚಿಟ್ಟ ನಂತರ ಇವಾಗ 15 ರಿಂದ 20 ನಿಮಿಷ ಆಗಿದೆ. ಇವಾಗ ಚೆನ್ನಾಗಿ ಬೆಂದಿದೆ. ಇದನ್ನು ಇವಾಗ ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ. ಇದು ಚಪಾತಿ, ಮುದ್ದೆ, ರೈಸ್ ಜೊತೆಗೆ ತುಂಬ